ಸಹ ಈ ಸಂಜೆ ಯಾಕಾಗಿದೆ ಅನ್ನುವಂತ ಹಾಡಿರ್ಬೋದು, ಇನ್ನೂ ಗುಣಗುಡ್ತಾ ಇರ್ತಾರೆ. ಇವೆಲ್ಲ ಹೆಂಗೆ ಆಗತ್ತೆ ಅಂತ ನನ್ಗೆ ಗೊತ್ತಾಗಲ್ಲ. ಅದು 100 ಜನ್ಮಕ್ಕೂ ಇರ್ಬೋದು, ಈ ಸಂಜೆ ಇರ್ಬೋದು ಅನಿಸ್ತದೆ. ಇದೆಲ್ಲ ಹೊರಟೋದು ನಂದು ಸ್ಕ್ರಾಚ್ ಟ್ಯೂನ್ಸ್ ಇಂದ. ಗಜರಾಮ ಸಿನಿಮಾದು ಸಹ ಒಂದು ರೀತಿ ಯೂತ್ಫುಲ್ ಸಾಂಗ್. ಎಲ್ಲ ಯೂಸ್ ಮಾಡಿರೋದು ಆ ಫಿಲ್ಮ್ ನನ್ ಬಿಟ್ಟು. ನಿಮಗೆ ಇಷ್ಟ ಆಗುವಂತಹ ಮ್ಯೂಸಿಕ್ ಡೈರೆಕ್ಟರ್ ಯಾರು? ನನ್ಗೆ ಗೊತ್ತಿಲ್ಲ, ನಾ ಇವಾಗ ಕೇಳಲ್ಲ. ನನಗೆ ಗೊತ್ತಿದ್ರು ನಾನು ಹೇಳಲ್ಲ. ನಿಮ್ಮ ಹಾಡುಗಳನ್ನೇ ನೀವು ಪದೇ ಪದೇ ಕೇಳ್ತಾ ಇರ್ತೀರಾ? ನಾನು ನಂದು ಒಂದು ಪ್ರಾಜೆಕ್ಟ್ ಮುಗಿದ್ಮೇಲೆ ಚಾಪ್ಟರ್ ಕ್ಲೋಸ್. ಅಮೆರಿಕ ಕಾರ್ 100 ಜನ್ಮಕ್ಕೂ, ಈ ಸಂಜೆ ಯಾಕಾಗಿದೆ, ಮುಂಗಾರು ಮಳೆ, ಹೀಗೆ ಹೇಳ್ತಾ ಹೋದರೆ ಆ ಪಟ್ಟಿ ಬೆಳಿತಾನೆ ಹೋಗುತ್ತೆ. ಈ ಅದ್ಭುತ ಚಿತ್ರಗಳಿಗೆ ಬೆಸ್ಟ್ ಸಂಗೀತ ಕೊಟ್ಟಂತಹ ಮ್ಯೂಸಿಕ್ ಮಾಂತ್ರಿಕ ಅಂದರೆ ಮೆಲೋಡಿ ಮ್ಯೂಸಿಕ್ ಮಾಂತ್ರಿಕ ಇವತ್ತು ನಮ್ಮೊಟ್ಟಿಗಿದ್ದಾರೆ ಮನೋಮೂರ್ತಿ ಸರ್. ಸರ್ ನಮಸ್ತೆ ಸರ್. ನಿಮ್ಮನ್ನು ಮಾತಾಡಿಸೋದೆ ನಮ್ಮ ಭಾಗ್ಯ ಅಂತ ಹೇಳ್ಬೋದು ಇವತ್ತು, ಯಾಕಂದರೆ ಸಾಕಷ್ಟು ದಿನಗಳ ಬಳಿಕ ನೀವು ಸಿಕ್ಕಿರೋ ಅಂಥದ್ದು. ಥ್ಯಾಂಕ್ ಯು. ನಿಮ್ಮ ಜರ್ನಿ ನಾವಂತೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ಸರ್, ಯಾಕಂತ ಹೇಳಿದ್ರೆ ತುಂಬ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ. ಈಗಲೂ ಸಹ ಈ ಸಂಜೆ ಯಾಕಾಗಿದೆ ಅನ್ನೋಂಥ ಹಾಡಿರ್ಬೋದು, ಇನ್ನೂ ಗುಣಗುಡ್ತಾ ಇರ್ತಾರೆ. ಟ್ರಾಫಿಕಲ್ಲಿ ಹೋಗಬೇಕಾದ್ರೆ ಅದು ಹಾಡು ಕೇಳ್ತಾನೇ ಇರ್ತಾರೆ. ಅದು ಇವೆಲ್ಲ ಹೆಂಗೆ ಆಗತ್ತೆ ಅಂತ ನನಗೆ ಗೊತ್ತಾಗಲ್ಲ. ಅದು ಎಲ್ಲ ನೀವು ಹೇಳಿದ ಸಾಂಗು 100 ಜನ್ಮಕ್ಕೂ ಇರ್ಬೋದು, ಈ ಸಂಜೆ ಇರ್ಬೋದು ಅನಿಸ್ತದೆ. ಇದೆಲ್ಲ ಹೊರಟೋದು ನಂದು ಸ್ಕ್ರ್ಯಾಚ್ ಟ್ಯೂನ್ಸಿಂದ. ನಾನು ಅದಕ್ಕೆ ಸ್ಕ್ರ್ಯಾಚ್ ಟ್ಯೂನ್ ಅಂತ ಹೇಳ್ತೀನಿ. ನಂದು ಟ್ಯೂನ್ ಬ್ಯಾಂಕಲ್ಲಿ ಒಂದು ಐ ಟ್ರೈ ಟು ಕೀಪ್ ಅರೌಂಡ್ 70 70 ಸ್ಕ್ರ್ಯಾಚ್ ಟ್ಯೂನ್ಸ್ ಎನಿ ಟೈಮ್. ಸ್ಕ್ರ್ಯಾಚ್ ಟ್ಯೂನ್ ಯಾವಾಗ ಬರುತ್ತೆ, ಹೆಂಗೆ ಬರುತ್ತೆ ನನಗೆ ಗೊತ್ತಿಲ್ಲ. ಒಂದೊಂದ್ಸಲಿ ಸಡನ್ನಾಗಿ ಬರುತ್ತೆ, ಆಮೇಲೆ ಇನ್ನೊಂದ್ಸಲಿ ಎಷ್ಟೋ ದಿವಸ ಬರಲಿ ಇನ್ನು ಬರೋದೇ ಇಲ್ಲ. ಸೊ ಅದು ಯಾವಾಗ ಬಂದರೂ ಮನಸ್ಸಲ್ಲಿ ನಂದು ಫೋನಲ್ಲಿ ವಾಯ್ಸ್ ಮೆಮೊ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ನಾನು ಸ್ಟುಡಿಯೋಗೆ ಹೋದಾಗ ಸುಮ್ಮನೆ ಪ್ರೋಗ್ರಾಮ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಯಾವುದಾದ್ರು ಒಳ್ಳೆ ಸಿಚುವೇಶನ್ ಬಂದಾಗ ಸಾಂಗ್ ಸಿಚುವೇಶನ್ ನಲ್ಲಿ ಡೈರೆಕ್ಟರ್ ಹೇಳಿರ್ತಾರ. ಸೊ ಅಲ್ಲಿ ನಾನು ಈ ಸ್ಕ್ರ್ಯಾಚ್ ಟ್ಯೂನ್ಸ್ ಫಿಟ್ ಆಗುತ್ತೆ ಅಂತ ನಂಗೆ ಅನಿಸಿದರೆ ಒಂದು 4-5 ನಾನು ಅದರಲ್ಲಿ ಟ್ಯೂನ್ ಬ್ಯಾಂಕಿನ ತೊಗೊಂಡು ಅವ್ರಿಗೆ ಕಳಿಸಿರ್ತೀನಿ. ಆಪ್ಷನ್ಸು ಒಂದು 4-5 ಆಪ್ಷನ್ಸ್, ಸಮ್ಟೈಮ್ಸ್ ಕಮ್ಮಿ ಸಮ್ಟೈಮ್ಸ್ ಜಾಸ್ತಿ. ಸೊ ಅವ್ರು ಅದ್ರಲ್ಲಿ ಚೂಸ್ ಮಾಡ್ತಾರೆ. ಸೊ ಅದು ಹೆಂಗೆ ಚೂಸ್ ಮಾಡ್ತಾರೆ, ಅವ್ರ ಫಿಲ್ಮ್ಗೆ ಆ ಸಿಚುವೇಶನ್ ಫಿಟ್ ಆಗುತ್ತೋ ಇಲ್ವೋ ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನಾನು ಸುಮ್ಮನೆ ಈ ಸ್ಕ್ರ್ಯಾಚ್ ಟ್ಯೂನ್ ಮಾಡಿಟ್ಟಿರ್ತೀನಿ. ಎಷ್ಟೋ ಒಂದೊಂದ್ಸಲಿ ಏನಾಗುತ್ತೆ ಅಂದರೆ ಡೈರೆಕ್ಟರ್ಸು ಬರೀ ಟ್ಯೂನ್ ಮೇಲೆ ಹೋಗ್ತಾರೆ. ಈ ಥರ ಟ್ಯೂನ್, ಇದು ಪಿಕ್ಚರೈಸೇಷನ್ ಕ್ಯಾಮರಾ ಇದಕ್ಕೆ ಈ ಥರ ಆ್ಯಂಗಲ್ಗೆ ಹಿಂಗೆ ಹೋಗುತ್ತೆ, ಚೆನ್ನಾಗಿರುತ್ತೆ ಅಂತೆಲ್ಲ. ಬೇರೆ ಡೈರೆಕ್ಟರ್ಸು ಎಸ್ಪೆಷಲಿ ಡೈರೆಕ್ಟರ್ಸು ಸಾಹಿತ್ಯ ಬರೆಯೋ ಥರ ಡೈರೆಕ್ಟರ್ಸ್ ಇರ್ತಾರಲ್ಲ, ಅವರು ಲಿರಿಕಲಿ ಇದು ನನಗೆ ಮನಸ್ಸಲ್ಲಿರೋ ಲಿರಿಕ್ಸ್ ಈ ಸಿಚುವೇಶನ್ಗೆ ಈ ಟ್ಯೂನಿಗೆ ಹೆಂಗೆ ಫಿಟ್ ಆಗುತ್ತೆ ಆ ಥರ ನೋಡ್ತಾರೆ. ಸೊ ಅಲ್ಲಿಂದಾನೇ ಹುಟ್ಟೋದು ಸಾಂಗ್. ಅದೇನೇ ಮೇನ್ ಕಾನ್ಸೆಪ್ಟ್, ಕೀ ಅಲ್ಲಿ ಆ ಟ್ಯೂನ್ ಸೆಲೆಕ್ಷನ್ನು ಅಲ್ಲಿಂದ ಹುಟ್ಟುತ್ತೆ. ಈ ಸಂಜೆನೂ ಹಾಗೆ ಹುಟ್ಟಿದ್ದು. ಮುಂಗಾರು ಮಳೆ ಸಿನಿಮಾ ರಿಲೀಸ್ ಆಗಿ 19 ವರ್ಷ ಆಗಿದೆ ಸರ್. 18 ಆಯಿತು ಆ್ಯಕ್ಚುಲಿ. ಈ ವರ್ಷಕ್ಕೆ 19 ಆಯಿತು ಸರ್. 2006 ಇಲ್ಲ, 2006 ಡಿಸೆಂಬರ್ 29. ಸೊ ಅಂದರೆ ಇವಾಗ 2024ಗೆ 18 ಆಯ್ತಲ್ವಾ? 24. This is 25. ಹಾಂ, ಬಟ್ 25 ಡಿಸೆಂಬರ್ ಬಂದಿಲ್ವಲ್ಲ ಇನ್ನು. ಇನ್ನು ಡಿಸೆಂಬರ್ ತುಂಬ ಮುಂದೆ ಇದೆ. ಅದೇ ಸರ್, ಇವಾಗ ಆ ಸಾಂಗ್ಸ್ ಕೂಡ ಇರಬಹುದು, ಇಂದ ಎವರ್ ಗ್ರೀನ್ ಅಂತ ಹೇಳ್ಬೋದು. ಮೋಸ್ಟ್ ಆಫ್ ಆಲ್ ನೀವು ಮಾಡಿರೋ ಸಾಂಗ್ಸ್ ಎಲ್ಲ ಎವರ್ ಗ್ರೀನೇ. ಈಗ ಬಂದಿರುವಂತಹ ಗಜರಾಮ ಸಿನಿಮಾದು ಸಹ ಒಂದು ರೀತಿ ಯೂತ್ಫುಲ್ ಸಾಂಗ್. ಅದು ಎಲ್ಲ ಯೂತ್ಸ್ ಮಾಡಿರೋದು ಆ ಫಿಲ್ಮ್ ನನ್ನ ಬಿಟ್ಟು. ಆ ಟ್ಯೂನ್ಸ್ ಎಲ್ಲ ನಂದು ನನ್ನ ಟ್ಯೂನ್ಸ್ ಅದು ಹುಟ್ಟೋದು, ನಂದು ಇನ್ಸ್ಪಿರೇಷನ್ ಬರೋದು ನಾನು ಬೆಳೀತಿರೋವಾಗ ಅದೇನಿತ್ತು, ಯಾವ ಥರ ಮ್ಯೂಸಿಕ್ ಕೇಳ್ತಿದ್ನೋ ಆ ಥರ ಟ್ಯೂನ್ಸ್ ಅದು. ಸೊ ಹಾಗೇನೆ ಸೊ ಇವಾಗ ನಾನು ಮೂವಿ ತಕ್ಕಾಗಿ ಮಾಡ್ಬೇಕು. ನಾನು ಅದಕ್ಕೆ ಏನು ಡಿಮ್ಯಾಂಡ್ ಮಾಡತ್ತೋ, ಡೈರೆಕ್ಟ್ರು ಏನು ಹೇಳ್ತಾರೋ ಆ ಥರ ಮಾಡ್ಬೇಕು ಟ್ಯೂನ್ಸು. ಗಜರಾಮದಲ್ಲಿ ಎಸ್ಪೆಷಲಿ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಇದೆ. ನನಗೆ ಗೊತ್ತು ನೀವು ಯಾವುದಕ್ಕೆ ಹೇಳ್ತಿದ್ದೀರ ಯೂತ್ ಅಂತ. ಮೋಸ್ಟ್ಲಿ ಐಟಮ್ ಸಾಂಗ್ ಇರಬೇಕು. ಅದು ಸಾಂಗ್ ಮೇಲೆ ಟ್ಯೂನ್ ಮೇಲೆ ಡಿಪೆಂಡ್ ಆಗುತ್ತೆ, ಆಮೇಲೆ ಸಾಹಿತ್ಯ ಮೇಲೆ ಡಿಪೆಂಡ್ ಆಗುತ್ತೆ, ಆಮೇಲೆ ರಿದಮ್ಸ್ ಮೇಲೆ, ಆಮೇಲೆ ಹೆಂಗೆ ಪಿಕ್ಚರೈಸ್ ಮಾಡಿರ್ತಾರೆ
ಸೊ ಅದು ನೀವು ನೀವು ನೋಡಿದರೆ ಆ ಸಾಂಗಲ್ಲಿ ಕೆಲಸ ಮಾಡಿರೋರು, ಓಕೆ, ನನ್ನ ಬಿಟ್ಟು, ಓಕೆ, ನಾನು ಆ ಟ್ಯೂನು, ಆ ಕಾಂಪೊಸಿಷನ್ನು, ಸಾಂಗ್ ಕ್ರಿಯೇಟ್ ಮಾಡಿದೆ. ಬಟ್ ಆ ಸಾಂಗ್ನ ಪ್ರೋಗ್ರಾಮಿಂಗ್ ಮಾಡೋಕ್ಕೆ ನಾವು ಮ್ಯೂಸಿಷಿಯನ್ಸ್ ಕಳಿಸಿದವರು, ಮತ್ತು ಇದು ಸಾಹಿತ್ಯ ಬರೆದವರು ಚಿನ್ಮಯ ಭಾವಿಕರೆ, ಹಾಡಿದವರು ಮಂಗ್ಲಿ, ಆ್ಯಂಡ್ ಅಫ್ಕೋರ್ಸ್ ಕುನಾಲು ಹಾಡಿದ್ದಾರೆ, ಬಟ್ ಮಂಗ್ಲಿ, ಆ್ಯಂಡ್ ದೆನ್ ಡ್ಯಾನ್ಸ್ ಮಾಸ್ಟರ್ ಧನಂಜಯ, ಇವರೆಲ್ಲ ನನ್ನ ಮ್ಯೂಸಿಕ್ ಜೊತೆ ಬೆಳೆದಿದ್ದವರು. ಮಂಗ್ಲಿ ಬಿಟ್ಟು ನಂಗೆ ಮಂಗ್ಲಿ ಬಗ್ಗೆ ಗೊತ್ತಿಲ್ಲ, ಬಟ್ ಇವರೆಲ್ಲ ನನ್ನ ಮ್ಯೂಸಿಕ್ ಜೊತೆ ಬೆಳೆದಿರೋರು. ಸೊ ದೇರ್ ಆಲ್ ಯಂಗ್ಸ್ಟರ್ಸ್, ಅಂದರೆ ಕಂಪೇರ್ಡ್ ಟು ಮೀ ಎಲ್ಲರೂ ಯಂಗ್ಸ್ಟರ್ಸು. ಸೊ ಅದಕ್ಕೆ ಸಾಂಗ್ ಹಂಗೆ ಬರುತ್ತೆ, ಅದು ಒಳ್ಳೇದದು. ಐ ಆಮ್ ಹ್ಯಾಪಿ. ಯೂತ್ಸ್ ಕೊಟ್ಟಿರೋಂಥ ಸಾಂಗು ನಿಮ್ಮ ಮೈಂಡ್ ಇನ್ನೂ ಯೂತ್ಸ್ ಆಗೇ ಇದೆ ಸರ್. ಅಷ್ಟು ಏನು ಹೇಳ್ತಾರೆ, ಅಷ್ಟು ಯೌವನದಲ್ಲಿ ನೀವು ಏನು ಬೇಕು ಯುವಕರಿಗೆ ಅನ್ನುವಂಥದ್ದು ಮೈಂಡಲ್ಲಿ ಇಟ್ಕೊಂಡು ಕೊಟ್ಟಿದ್ದೀರಾ. ಐ ಆಮ್ ಹ್ಯಾಪಿ. ನಾನು ಯಂಗ್ಸ್ಟರ್ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ ನನಗೆ. ಆ್ಯಂಡ್ ಅವ್ರ ಪಾಯಿಂಟ್ ಆಫ್ ವ್ಯೂ ನನಗೆ ಆ್ಯಕ್ಚುಲಿ ಅಲ್ಲಿ ಈವನ್ ಅಮೇರಿಕಾ ಇಲ್ಲೂ ನನಗೆ ಫ್ಯಾನ್ಸ್ ಇರೋರೆಲ್ಲ ಯಾವ ಏಜ್ ಗ್ರೂಪ್ ಅಂದರೆ ನಿಮ್ಮ ಏಜ್ ಗ್ರೂಪ್ ಥರ ಎಲ್ಲ ಬೆಳೆದಿರೋರು. ಮುಂಗಾರು ಮಳೆ ಕೇಳಿಕೊಂಡು, ಸ್ವಲ್ಪ ಜನ ಅಮೇರಿಕಾ ಕೇಳಿಕೊಂಡು, ಈ ಥರ. ಇದು ಎಸ್ಪೆಷಲಿ ಮುಂಗಾರು ಮಳೆ ರಿಲೀಸ್ ಆದಾಗ, ಆ ಸಾಂಗ್ಸ್ ಬರ್ತಿದಾಗ ಒಬ್ಬೊಬ್ರು ಹುಟ್ಟೇ ಇರೋಲ್ಲ, ಬಟ್ ಹುಟ್ತಾರೆ ಒಂದು ಮುಂಗಾರು ಮಳೆ ಆಗಿ 1-2-3 ಇಯರ್ಸ್ ಆದಮೇಲೆ. ಬಟ್ ಅವ್ರ ಪೇರೆಂಟ್ಸ್ ಪ್ಲೇ ಮಾಡ್ತಾ ಇರ್ತಾರೆ ಮನೇಲಿ. ಸೊ ಇಷ್ಟು ವರ್ಷದ ನಿಮ್ಮ ಜರ್ನಿನಲ್ಲಿ ಈ ಮ್ಯೂಸಿಕ್ ನಾನು ಕಂಪೋಸ್ ಮಾಡಿದ ಸಾಂಗ್ ಅಷ್ಟೇನು ಎಕ್ಸ್ಪೆಕ್ಟೇಷನ್ ಲೆವೆಲ್ ರೀಚ್ ಆಗಲ್ಲ ಅಂದ್ಕೊಂಡಿದ್ದೆ, ಬಟ್ ಆಯಿತು, ಜನ ಅಷ್ಟು ಇಷ್ಟಪಟ್ಟು. ಅಂದರೆ ಯಾವ ಸಾಂಗ್ ಸರ್ ಮುಂಗಾರು ಮಳೆ ಸಾಂಗ್ಸು. ಆ್ಯಕ್ಚುಲಿ ಯಾವ ಮೂವಿ ಸಾಂಗ್ಸ್ ಮಾಡಿದವರು ನಮಗೆ, ನಮ್ಮ ಟೆಕ್ನಿಷಿಯನ್ಸ್ಗೆ ಆಸ್ ಎ ಕ್ರಿಯೇಟರ್ ನಮ್ಗೆ ಗೊತ್ತಾಗೋಲ್ಲ. ಅಂದರೆ ಆವಾಗ ನೀವು ತಗೊತಾ ಇದ್ದಂತಹ ಸಂಭಾವನೆ ಮ್ಯೂಸಿಕ್ ಕಂಪೋಸ್ ಮಾಡೋದಕ್ಕೆ ಇವತ್ತಿಗೆ ಎಷ್ಟು ವೆರಿಫೈ, ಅಂದರೆ ಎಷ್ಟು ಜಾಸ್ತಿ ಆಗಿದೆ ಅಂತ? ಅಲ್ಲೇ ಜಾಸ್ತಿ ಕಮ್ಮಿ ಡಿಫ್ರೆಂಟ್ ಏನೂ ಆಗಿಲ್ಲ. ನನ್ನ ಕಾಂಪೋಸಿಷನ್ಸ್ ಆವಾಗ ಏನಿತ್ತು, ಇದು ನಾನು ಇವಾಗ ಹಂಗೆ ಆ ಮೆಲಡಿ ನಂದು ಎಲ್ಲ ಹಾಗೆ ಶುರು ಆಗುತ್ತೆ, ಓಕೆ. ಬಟ್ ಅದಾದಮೇಲೆ ಅದು ಹೆಂಗೆ ಪ್ರೊಸೀಡ್ ಆಗುತ್ತೆ, ಸಾಂಗು ಯಾವ ರೀತಿಯಲ್ಲಿ ಬರುತ್ತೆ, ಅದೆಲ್ಲ ಚೇಂಜ್ ಆಗಿದೆ ಸ್ವಲ್ಪ, ಓಕೆ. ಒನ್ ಮೇನ್ ಥಿಂಗ್ ಏನು ಚೇಂಜ್ ಆಗಿರೋದಂದರೆ, ಆವಾಗ ಆ ಟೈಮಲ್ಲಿ ಸಾಂಗು ತುಂಬ ಲೆಂತ್ ಇರ್ಬೋದು, 5 ನಿಮಿಷ 6 ನಿಮಿಷ ಇರ್ತಿತ್ತು ಒಂದೊಂದು ಸಾಂಗು. 2-3 ಚರಣ, ಯಾವ ಮೊನಮೂಡಿನಲ್ಲಿ 3 ಚರಣ ಇದೆ, ಯಾಕಂದರೆ ಬೇರೆ ಸಿಚುವೇಶನ್ಸ್ ಯೂಸ್ ಮಾಡ್ತಾರೆ, ಆ ಥರ ಇರ್ತಿತ್ತು. ಬಟ್ ಈ ನಡುವೆ ಏನಾಗುತ್ತೆ ಅಂದರೆ, ಫಿಲ್ಮ್ ಮೇಕರ್ಸು ಮುಂಚೆನೇ ಹೇಳಿಬಿಡ್ತಾರೆ, ನಮಗೆ ಲೆಂತ್ ಬೇಡ, 3 ಮಿನಿಟ್ಸ್ 3.5 ಮಿನಿಟ್ಸ್, ಯಾಕಂದರೆ ಇದು ಶೂಟ್ ಮಾಡೋಕ್ಕೆ, ಸಾಂಗ್ನ ಶೂಟ್ ಮಾಡೋಕ್ಕೆ ಅವ್ರಿಗೆ ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ. ಸೊ ನಾವು ಹಾಗೇನೆ ಅದಕ್ಕೆ ನಮ್ಮ ಲೆಂತ್ ಕಮ್ಮಿ ಮಾಡ್ಕೋಬೇಕು. ಒಂದು ರೀತಿಯಲ್ಲಿ ನಾವು ಹೆಂಗೆ ಮಾಡ್ತಿದ್ದೆ ಲೆಂತ್ ಕಮ್ಮಿ ಅಂದರೆ, ಲೈನ್ಸ್ನ ಕಮ್ಮಿ ಇಟ್ಕೊಳ್ಳೋದು, ಮತ್ತು ಮ್ಯೂಸಿಕ್ ಅಂತ ಬರುತ್ತಲ್ಲ ಮಧ್ಯದಲ್ಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ BGM, ಅದನ್ನೆಲ್ಲ ಕಮ್ಮಿ ಇಟ್ಕೊಳ್ಳೋದು. ಬಟ್ ಇವಾಗ ಏನು ಶುರು ಆಗಿದೆ, ನಾನು ಅದು ಮಾಡೋಕ್ಕೆ ಶುರು ಮಾಡಿದ್ದೀನಿ. ಇದರಲ್ಲಿ ಗಜರಾಮಲ್ಲಿ ಇಲ್ಲ, ಬಟ್ ಮುಂದಿನ ಮೂವೀಸಲ್ಲಿ ಚರಣ ಒಂದೇ ಚರಣ ಇರುತ್ತೆ ಅಷ್ಟೇ. ಸೊ ಸಾಂಗ್ ನಿಮ್ಮದು 2.5 ನಿಮಿಷ 3 ನಿಮಿಷದಲ್ಲಿ ಮುಗ್ದೋಗ್ಬಿಡುತ್ತೆ. ಸೊ ಅದು ಡಿಫ್ರೆಂಟ್, ಅದು ಮೇಜರ್ ಡಿಫ್ರೆಂಟು. ಇನ್ನೊಂದು ಟೆಕ್ನಿಕಲಿ ನೀವು ಫೈನಲ್ ಮಿಕ್ಸ್ ಮತ್ತು ಮಾಸ್ಟರ್ ಅದು ಹೆಂಗೆ ಮಾಡ್ತಾರೆ, ಹೆಂಗೆ ಬರುತ್ತೆ, ಅದು ಚೇಂಜ್ ಆಗಿದೆ, ಟೆಕ್ನಾಲಜಿ ತುಂಬ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.